ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನಪ್ಪ ಗಿಡಗಳನ್ನೆಲ್ಲ ಹಿಂಗೆ ಹರಡ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇದು ಭಾನುವಾರ ಬೆಳಗಿನ ವ್ಲಾಗು. ಬೆಳಗ್ಗೆನೇ ಈ ಥರ ಗಿಡಗಳನ್ನ ಹರಡ್ಕೊಂಡು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇವೆಲ್ಲ ಮನೆ ಮೇಲೆ ಇದ್ದಿದ್ದ ಗಿಡಗಳು. ಆದರೆ ಇವಾಗೆಲ್ಲ ಕೆಳಗಡೆ ತೊಗೊಂಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಇನ್ಮೇಲೆ ಮನೆ ಮೇಲ್ಗಡೆ ಗಿಡಗಳನ್ನ ಬೆಳೆಸೋದಕ್ಕಾಗಲ್ಲ. ಮನೆ ಮೇಲೆ ನಮಗೆ ಜಾಗನೇ ಇಲ್ಲ. ಇನ್ನು ಗಿಡಗಳು ಮಾತ್ರ ಅಲ್ಲ, ನಾನು ಕೂಡ ಬೇಜಾರಾದಾಗ ಮನೆ ಮೇಲೆ ಹೋಗಿ ಕುತ್ಕೊತಾ ಇದ್ದೆ, ವಾಕಿಂಗ್ ಮಾಡ್ತಾಯಿದ್ದೆ ಬೆಳಗ್ಗೆ ಹೊತ್ತು. ಇನ್ಮೇಲೆ ಅದು ಯಾವುದು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಮೇಲ್ಗಡೆ ಒಂದು ಶೆಡ್ ರೆಡಿ ಆಗ್ತಾಯಿದೆ ನನ್ನ ತಂಗಿ ಬಂದು ಇರೋದಕ್ಕೆ. ಅಂದರೆ ಮನೆ ಕಟ್ಕೊಬೇಕಾಗಿತ್ತು. ಸದ್ಯದ ಪರಿಸ್ಥಿತಿನಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅಂತ ಶೆಡ್ ಥರ ಈಗ ಎಲ್ಲ ಬ್ಲೂ ಕಲರ್ದು ಏನದು ಶೀಟ್ ಹೊಡೆದು ಎಲ್ಲ ಮಾಡ್ತಾರೆ ಅಲ್ವಾ, ಆ ಥರದ್ದು ಏನೋ ಮಾಡಿಸ್ಕೊತಾ ಇದ್ದಾರೆ. ಸದ್ಯಕ್ಕೆ ಇರಲಿ ಒಂದು 2-3 ವರ್ಷ, ಆಮೇಲೆ ಬೇಕಾದರೆ ಅದನ್ನೆಲ್ಲ ತೆಗೆದುಬಿಟ್ಟು ಮನೆ ಕಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಯಾಕಂದರೆ ಅವ್ರಿಗೆ ಇವಾಗಿರೋ ಜಾಗದಲ್ಲಿ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾಯಿದೆ. ಓನರೆಲ್ಲ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾರೆ. ಪದೇ ಎಷ್ಟು ಅಂತ ಮನೆ ಚೇಂಜ್ ಮಾಡೋದು ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಯೋಚನೆ ಮಾಡಿಕೊಂಡು ಮೇಲ್ಗಡೆ ಶೆಡ್ ಥರ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಮೇಲ್ಗಡೆ ಹಂಗೆ ಮಾಡ್ತಾ ಇರೋದ್ರಿಂದ ನಾನಿರೋ ಗಿಡಗಳನ್ನೆಲ್ಲ ಸ್ವಲ್ಪ ಗಿಡಗಳನ್ನ ತೊಗೊಂಬಂದು ಕೆಳಗಿಟ್ಕೊಂಡೆ. ಇನ್ನೊಂದು ಸ್ವಲ್ಪನೇ ಮೇಲೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀವಿ. ಅದೊಂದು ಯಾಕೋ ಸ್ವಲ್ಪ ಬೇಜಾರಂತ ಸ್ಟಾರ್ಟ್ ಆಯಿತು. ಅವಳು ಮನೆ ಅಂದರೆ ಅದು ಮಾಡ್ಕೊತಾ ಇದ್ದಾಳೆ, ಇರೋದಕ್ಕೆ ಜಾಗ ಮನೆ ಮಾಡ್ಕೊತಾ ಇದ್ದಾಳೆ ಅಂತ ಬೇಜಾರಲ್ಲ. ಇನ್ಮೇಲೆ ನನಗೆ ಒಂದು ಕಂಫರ್ಟ್ ಇತ್ತು ಅಲ್ಲ, ಬೇಜಾರಾದಾಗೆಲ್ಲ ಮನೆ ಮೇಲೆ ಹೋಗ್ತಾಯಿದ್ದೆ, ವಾಕಿಂಗ್ ಮಾಡ್ತಾಯಿದ್ದೆ, ಸ್ವಲ್ಪ ಹೊತ್ತು ಕೂತಿದ್ದು ಬರ್ತಾಯಿದ್ದೆ. ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ ಇನ್ಮೇಲೆ. ಅದು ಏನೇನೋ ಒಂಥರ ಫೀಲಿಂಗು. ಇಷ್ಟು ದಿನ ಒಂಥರ ಇದ್ದು ಸಡನ್ನಾಗಿ ಚೇಂಜ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ, ಹಾಗಾಗಿದೆ ಇವಾಗ ನನಗೂ ಕೂಡ. ಏನೋ ಗೊತ್ತಿಲ್ಲ, ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ. 1-2 ವಾರದಿಂದನೂ ಏನೋ ಫೀಲಿಂಗ್ ಲೋ ಅಂತ ಅನ್ನಿಸ್ತಾ ಇದೆ, ಬೇಜಾರು ಅನ್ನಿಸ್ತಾ ಇದೆ. ಏನರಲ್ಲೂ ಖುಷಿ ಇಲ್ಲ, ಏನು ಮಾಡಿದ್ರೂ ಸಮಾಧಾನ ಇಲ್ಲ. ಹೆಂಗೆ ಇರಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಯಾರ ಹತ್ರ ಹೇಳ್ಕೊಬೇಕು ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಫೀಲಿಂಗ್ ವೆರಿ ಬ್ಯಾಡ್ ಅನ್ನೋ ಥರ ಆಗಿದೆ. ಒಂಥರ ಬೇಜಾರಾಗ್ತಾ ಇತ್ತು. ಬೇಜಾರ ಮೇಲೆ ಬೇಜಾರು ಅಂತ ಒಂದ್ರ ಮೇಲೆ ಒಂದು ಏನೇನೋ ಆಗ್ತಾನೇ ಇರುತ್ತೆ. ಅದರಲ್ಲಿ ಇದು ಒಂದು ಅಷ್ಟೇನೆ. ಹಾಗಾಗಿ ಎಲ್ಲ ಗಿಡಗಳನ್ನೂ ತೊಗೊಂಬಂದು ಕೆಳಗಿಟ್ಟಿದ್ದೆ. ಅದು ಶನಿವಾರನೇ ಸ್ವಲ್ಪ ಕೆಲಸ ಮಾಡಿದರು. ಮೇಲ್ಗಡೆ ಗ್ರಿಲ್ಲೆಲ್ಲ ಹೊಡೆದಿದ್ರು. ಅದು ಶೀಟ್ ಹೊಡಿಬೇಕು ಅಂದರೆ ಸುತ್ತ ಒಂದು ರೌಂಡ್ ಗ್ರಿಲ್ ಹೊಡಿತಾರಲ್ಲ, ಅದನ್ನೆಲ್ಲ ಮಾಡಿದರು. ಇನ್ನೂ ಶೀಟೆಲ್ಲ ಹೊಡೆದಿಲ್ಲ. ಅದಕ್ಕೆ ಎಲ್ಲ ಗಲೀಜಾಗಿತ್ತು ಅಲ್ಲ, ಹಾಗಾಗಿ ಅದು ಗ್ರಿಲ್ಲೆಲ್ಲ ಕಟ್ ಮಾಡಿದಾಗ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿ ಮೆಟ್ಲ ಮೇಲೆಲ್ಲ ಗಲೀಜಾಗಿತ್ತು. ಇನ್ನು ಗಿಡಗಳು ಕೂಡ ಸ್ವಲ್ಪ ಧೂಳಾಗಿದ್ವು ಎಲ್ಲನೂ. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಮತ್ತು ಎಲ್ಲ ಗಿಡ ಕೆಳಗಡೆನೇ ಜೋಡಿಸಿದ್ದೆ. ಇನ್ನು ಬಟ್ಟೆ ಒಣಗಾಕೋಕ್ಕೂ ಜಾಗ ಇಲ್ಲ ಅಲ್ಲ ನನಗೆ ಮೇಲ್ಗಡೆ ಇನ್ಮೇಲೆ. ಹಾಗಾಗಿ ಕೆಳಗಡೆನೇ ಬಟ್ಟೆ ಒಣಗಾಕೊಳ್ಳೋದಕ್ಕೂ ಜಾಗ ಮಾಡ್ಕೊಬೇಕು. ಒಂದು ಸ್ಟ್ಯಾಂಡು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಮೆಝಾನಲ್ಲಿ, ಇನ್ನೂ ಬಂದಿಲ್ಲ. ಬಂದಮೇಲೆ ತೋರಿಸ್ತೀನಿ ಅದನ್ನು. ಇನ್ನು ಅದನ್ನು ನಾನು ಇಲ್ಲೇ ಇಟ್ಕೊಬೇಕು. ಇಲ್ಲಿ ಇಟ್ಕೊಂಡೇ ಬಟ್ಟೆಗಳನ್ನ ಒಣಗಾಕ್ಕೊಬೇಕಾಗತ್ತೆ. ಇನ್ನು ಮೇಲ್ಗಡೆ ಜಾಗ ಇಲ್ಲ, ಯಾಕಂದರೆ ಪೂರ್ತಿಯಾಗಿ ಇರೋದೇ ಚಿಕ್ಕ ಜಾಗ. ಅದರಲ್ಲಿ ಎಷ್ಟಿತ್ತೋ ಅಷ್ಟು ಕೂಡ ಅವರು ಶೆಡ್ ಹಾಕ್ಕೋತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ. ಅದಕ್ಕೇನೆ ಭಾನುವಾರ ಬೆಳಗ್ಗೆ ಎದ್ದಿದ ತಕ್ಷಣ ಬೇಡ ಇವತ್ತು ಮಾಡೋದು, ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೋಳು. ಆಮೇಲೆ ಯಾಕೋ ಇಲ್ಲ ಮಾಡಿಬಿಡೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ಈ ಕೆಲಸನ. ಎಲ್ಲ ಎತ್ತಿ ಜೋಡಿಸಿಡೋಣ ಅಷ್ಟೇ ಅಂತ ಅಂದ್ಕೊಂಡೋಳು. ಪೂರ್ತಿಯಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಬೇರೆ ಬರ್ತಿದೆ ಅಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಯಾಕೋ ಏನು ಕೆಲಸ ಮಾಡ್ಕೊಳ್ಳೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೆ. ಇತ್ತೀಚೆಗಂತೂ ಏನೋ ಒಂಥರ ನೆಗೆಟಿವಿಟಿ ಫೀಲು. ಏನು ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ನೀವು ಗಮನಿಸಿದಿರೋ ಇಲ್ವೋ, ಇತ್ತೀಚೆಗಂತೂ ನಾನು ಸುಮಾರು ದಿನ ಆಗೋಯ್ತು ನನ್ನ ಮನೆಯಲ್ಲಿ ಪೂಜೆ ವ್ಲಾಗ್ಗಳನ್ನೆಲ್ಲ ಹಾಕಿ. ನಾನು ಶುಕ್ರವಾರದ ಪೂಜೆ ಆಗಲಿ, ಯಾವುದು ಅಷ್ಟೇ ದೇವ್ರ ಗುಡಿ ಕ್ಲೀನಿಂಗ್ದಾಗಲಿ, ಮನೆ ಕ್ಲೀನಿಂಗ್ದಾಗಲಿ ಯಾವುದು ಸರಿಯಾಗಿ ನಾನು ವೀಡಿಯೋ ಮಾಡ್ಕೊತಾ ಇಲ್ಲ ಅನ್ನೋದಕ್ಕಿಂತ ನನಗೆ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಮನೇಲಿ ಪೂಜೆ ಮಾಡೋದಕ್ಕೆ ಮನಸ್ಸಿಲ್ಲ. ಅಷ್ಟೊಂದು ನೆಗೆಟಿವಿಟಿ ಫೀಲ್ ಆಗ್ತಿದೆ, ಏನು ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ಸರಿ ನಾನು ಇಂಥವನ್ನೆಲ್ಲ ನಂಬಲ್ಲ, ಆದರೂ ಒಂದೊಂದು ಸರಿ ಹಿಂಗೆಲ್ಲ ಆದಾಗ ನಂಬಬೇಕಾಗತ್ತೆ. ಅಂಥ ಪರಿಸ್ಥಿತಿನೇ ಕ್ರಿಯೇಟ್ ಆಗಿರುತ್ತೆ. ಏನಾದರೂ ಈ ಕಣ್ಣು ದೃಷ್ಟಿಗಳೆಲ್ಲ ಬಿದ್ದಿದ್ರೆ ಹಿಂಗಾಗತ್ತೆ ಅಂತ ಅಂತಾರೆ. ಅವರೇನು ಎದುರುಗಡೆ ನಿಂತೇ ದೃಷ್ಟಿ ಹಾಕಬೇಕು ಅನ್ನೋದಿಲ್ಲ. ದೂರದಲ್ಲಿದ್ದರೂ ಪರವಾಗಿಲ್ಲ, ಎಲ್ಲಿದ್ದರೂ ಪರವಾಗಿಲ್ಲ,
ಕೆಲವೊಂದು ಸಲ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಕೂಡ ನೆಗೆಟಿವಿಟಿ ನಮ್ಮ ಮೇಲೆ ಬೀರುತ್ತೆ ಅಂತ ಅನಿಸುತ್ತೆ. ಆ ಥರ ಆಗಿದೆ ಅಂತ ನನ್ನ ಫೀಲಿಂಗು. ಗೊತ್ತಿಲ್ಲ ಹಾಗೆ ಆಗಿದೆಯೋ ಇಲ್ವೋ ಏನೋ ನನಗೆ ಗೊತ್ತಿಲ್ಲ. ಏನೋ ಒಂಥರ ಏನು ಮಾಡೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಅದಕ್ಕೂ ಇಂಟ್ರೆಸ್ಟ್ ಇಲ್ಲ. ಮನೇಲಿ ಪೂಜೆ ಮಾಡೋದಕ್ಕೆ ದೇವ್ರ ಗುಡಿ ಒಂದು ವಾರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೋಳು. ಈಗ 15 ದಿನ ಆದರೂ ಕೂಡ ದೇವ್ರ ಗುಡಿ ಕ್ಲೀನ್ ಮಾಡೋದು ಕೂಡ ಇಂಟ್ರೆಸ್ಟ್ ಇರಲ್ಲ. ಮಾಡಬೇಕಲ್ಲ ಪೂಜೆ ಅನ್ನೋ ಥರ ಮನೆಯಲ್ಲಿ ದೀಪ ಹಚ್ಚೋದು ಈ ಥರ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನಿಸ್ತಾ ಇರುತ್ತೆ. ಬೇಜಾರಾಗ್ತಾ ಇರುತ್ತೆ ಮನೆಯಲ್ಲಿ. ಮತ್ತು ಸ್ವಲ್ಪ ಕೆಟ್ಟ ಕನಸುಗಳು ಕೂಡ ಬರ್ತಾ ಇರುತ್ತೆ. ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಿದೆ ಅಂತಂದ್ಬಿಟ್ಟು. ನಾನೇ ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಹೀಗೆಲ್ಲ ಆಗ್ತಾಯಿದೆ, ಏನು ನೆಗೆಟಿವಿಟಿ ಫೀಲ್ ಆಗ್ತಾಯಿದೆ ನನಗೆ, ಮನೆಯಲ್ಲ ನನ್ನ ಮನಸ್ಸಲ್ಲ, ಯಾಕೆ ಏನು ನನಗೇನೂ ಅರ್ಥ ಆಗಲಿಲ್ಲ. ಅದೇ ಬೇಜಾರಲ್ಲೇ ಬೆಳಗ್ಗೆ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೋಳು ನಾನು. ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ತುಳಸಿ ಗಿಡ ಎಲ್ಲ ಕೆಳಗಡೆ ಇಟ್ಟಿದ್ದೆ ಅಲ್ಲ, ಎಲ್ಲ ಗಿಡಗಳನ್ನೂ ಎತ್ಬಿಟ್ಟು ಈ ಥರ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಜಾಗ ಬೇಕಲ್ಲ ನನಗಿನ್ಮೇಲೆ ಬಟ್ಟೆಗಳು ಒಣಗಾಕೊಳ್ಳೋದಕ್ಕೆ, ಸ್ಟ್ಯಾಂಡ್ ಇಡೋದಕ್ಕೆ. ಹಾಗೆ ಅದ್ರ ಮೇಲೆಲ್ಲ ಧೂಳು ಜಾಸ್ತಿನೇ ಇತ್ತು. ಎಲ್ಲನೂ ನೀರು ಹಾಕಿ ಈ ಥರ ತೊಳ್ಕೊಂಡು ಗಿಡಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಬಾಗ್ಲ ಹತ್ರ ಇದ್ದಿದ್ದ ಗಿಡ ಕೂಡ ಮುರಿದೋಯ್ತು ಗಿಡ. ಅದು ಫಸ್ಟು ಬಾಗ್ಲ ಹತ್ರ ಇಟ್ಟಾಗ ಈ ಥರ ಉದ್ದಿಗೆ ಇತ್ತಲ್ಲ, ಚೆನ್ನಾಗೇ ಇತ್ತು. ಆದರೆ ಅದು ವೆಯ್ಟ್ ಜಾಸ್ತಿ ಆಗೋಯ್ತು. ಕೆಳಗಡೆ ಕಾಂಡ ತುಂಬ ಸಣ್ಣ ಇತ್ತು, ಮೇಲ್ಗಡೆ ಹೋಗ್ತಾ ಹೋಗ್ತಾ ದೊಡ್ಡದಾಗ್ಬಿಟ್ಟು ಭಾರಕ್ಕೆ ಅದು ಬಗ್ತಾ ಇತ್ತು. ಬಗ್ಗಿ ಮುರ್ಕೊಂಡೇ ಬಿಟ್ಟಿದೆ, ಅರ್ಧ ಮುರಿದೋಗಿತ್ತು. ಅದನ್ನು ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಇಡೋಣ ಅಂದ್ಬಿಟ್ಟು ಈ ಥರ ಒಂದು ಸಪೋರ್ಟ್ಗೆ ಕಡ್ಡಿ ಕೂಡ ಕೊಟ್ಬಿಟ್ಟು ಈ ಥರ ಇಟ್ಟೆ. ಆದರೆ ಅದು ಆಗಲಿಲ್ಲ. ಏನೇನೋ ಮಾಡೋಕ್ಕೋಗಿ ಪೂರ್ತಿಯಾಗಿ ಮುರಿದೇ ಹೋಯ್ತು ಗಿಡ. ಅದೊಂದು ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ಗಿಡ, ಅನ್ಯಾಯವಾಗಿ ಮುರಿದೋಯ್ತಾ ಅಂತ. ಎಷ್ಟು ದಿನದಿಂದ ಬೆಳೆಸಿದ್ದೆ ಅದನ್ನು. ಎಷ್ಟು ದಿನ ಈ ಮನೆಗೆ ಬಂದಾಗ 2.5 ವರ್ಷ 3 ವರ್ಷ ಆಯಿತು ಮನೆಗೆ ಬಂದು. 3 ವರ್ಷದಿಂದ ಗಿಡನ ಬೆಳೆಸ್ತಾ ಇದ್ದೆ ನಾನು. ಸಡನ್ನಾಗಿ ಮುರಿದೋಯ್ತು. ಅದೊಂದು ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಬಂದಿದ್ದು ಗಿಡ ಮುರಿದೋಯ್ತಲ್ಲ ಅಂದ್ಬಿಟ್ಟು. ಕೊನೆಗೆ ಮುರಿದೋಗಿರೋದನ್ನು ಹಾಗೇ ಅಡ್ಜಸ್ಟ್ ಮಾಡಿ ಅಂದರೆ ಮುರಿದೋಗಿರೋದನ್ನೇ ತೆಗೆದು ಮತ್ತೆ ಮಣ್ಣಲ್ಲಿ ಇಟ್ಟಿದ್ದೀನಿ. ಅದು ಹಾಗೇ ಬೇರು ಬಿಟ್ಕೊಳ್ಳುತ್ತೆ ನಾನು ನೋಡೋಣ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬಂದಿತ್ತು ಗಿಡ, ಬಾಗ್ಲಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿಯಾಗಿ ಅದನ್ನು ನೋಡ್ಕೊಳ್ದೆ ಈ ಥರ ಆಯಿತು. ಫಸ್ಟೇ ನಾನು ಸಪೋರ್ಟ್ಗೆ ಈ ಥರ ದೊಡ್ಡ ಕಡ್ಡಿ ಕೊಟ್ಟಿದ್ದಿದ್ರೆ ಅದು ಚೆನ್ನಾಗಿ ಬರ್ತಿತ್ತೇನೋ. ನಾನೇ ಅದನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಲ್ಲ. ಅದು ವೆಯ್ಟ್ಗೆ ಬಗ್ಗಿ ಮುರಿದೋಯ್ತು. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಆಗ್ತಾ ಇರುತ್ತೆ ಜೀವನದಲ್ಲೂ. ಹಾಗೆ ಅಲ್ವಾ, ಕೆಲವೊಂದು ಸರಿ ಎಲ್ಲ ಟೈಮಲ್ಲೂ ಒಳ್ಳೆಯದೇ ಆಗಬೇಕು, ಎಲ್ಲ ಟೈಮಲ್ಲೂ ಖುಷಿಯಾಗೇ ಬದುಕಬೇಕು ನಾವು ಅಂದರೆ ಅದು ಆಗಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಸಲ ಹಿಂಗೆಲ್ಲ ಆಗ್ತಾ ಇರುತ್ತೆ. ಅದೇ ಹಾಗೆ ಆಯಿತು ಇವಾಗ್ಲೂ. ಸರಿ, ಅದನ್ನೇ ಅಡ್ಜಸ್ಟ್ ಮಾಡಿ ಗಿಡನ ಹಾಗೆ ಇಟ್ಟಿದ್ದೀನಿ. ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಗಿಡಗಳೆಲ್ಲ ಮೇಲೇ ಇದೆ. ಮಲ್ಲಿಗೆ ಗಿಡ, ಕಾಕಡ ಗಿಡ ಅವೆಲ್ಲ ಮೇಲೇ ಇದೆ. ಕೆಳಗೆ ಅಷ್ಟೊಂದು ತಂದು ಇಟ್ಕೊಳ್ಳೋಕೆ ಜಾಗ ಇಲ್ಲ. ಅದಕ್ಕೇನೆ ದಾಸವಾಳ ಗಿಡ ಚೆನ್ನಾಗಿ ಬಂದಿತ್ತಲ್ಲ, ಇನ್ನು ಮೇಲೆ ಇಟ್ಟರೆ ಸುಮ್ಮನೆ ಅದು ಗ್ರಿಲ್ ಕೆಲಸ ಮಾಡ್ತಾ ಇರ್ತಾರೆ, ಅದ್ರ ಮೇಲೆ ಏನಾದರೂ ಬಿದ್ದು ಹಾಳಾದರೆ ಹೋಗುತ್ತೆ ಅನ್ಯಾಯವಾಗಿ ಅಂತ ಆ ಗಿಡಗಳನ್ನ ತೊಗೊಂಬಂದು ಕೆಳಗೆ ಇಟ್ಕೊಂಡಿದ್ದೆ. ಅವಕಾಡೋ ಗಿಡ ಎಲ್ಲನೂ. ಇನ್ನು ಈ ಸ್ನೇಕ್ ಪ್ಲ್ಯಾಂಟು ಮತ್ತು ಅಲೋವೆರಾ ಗಿಡ ಎಲ್ಲ ಆ ಥರ ತುಳಸಿ ಗಿಡದ ಪಕ್ಕದಲ್ಲೇ ಇಟ್ಬಿಟ್ಟೆ ಎತ್ತಿ ಮೇಲೆ. ನೋಡಿ ಈ ಥರ ಮಾಡಿದ್ದೀನಿ. ಕೊನೆಗೆ ಈ ಥರ ಆಯಿತು ಗಿಡ. ಬುಷಾಗಿ ಕಾಣಿಸ್ತಿದೆ ಈಗೇನೋ, ಆದರೆ ಉದ್ದಗಿದ್ದಾಗ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಅದಷ್ಟು ಉದ್ದ ಬೆಳಿಬೇಕಂದ್ರೆ ಇನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಬೇಜಾರಾಯಿತು. ಜೊತೆಯಲ್ಲಿ ಕ್ಲೀನ್ ಕೂಡ ಆಯಿತು. ಇಷ್ಟೆಲ್ಲ ಬೇಜಾರು ಮಾಡಿಕೊಂಡೆ ಅಷ್ಟು ಕೆಲಸನ ಮಾಡ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಏನು ಹೇಳಬೇಕೋ ನನಗೆ ಏನಾಗ್ತಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ ನನಗಾಗ್ತಿರೋ ಬೇಜಾರನ್ನ. ಹೇಳ್ಕೊಳ್ಳೋದಕ್ಕೇನಿಲ್ಲ, ಹೇಳ್ಕೊಂಡ್ರೆ ತಿರ್ಗಾ ಅದೊಂಥರ ಚೆನ್ನಾಗಿ ಅನಿಸಲ್ಲ. ನನಗಾಗೋ ಬೇಜಾರುಗಳನ್ನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಕ್ಕೆ, ಕಷ್ಟಗಳಾಗಲಿ ಇನ್ನೊಂದಾಗಲಿ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ನಾನೇ ಒಬ್ಬಳೇ ಅನುಭವಿಸ್ಕೊಂಡು ಇದ್ದುಬಿಡ್ತೀನಿ. ಈ ಥರ ಆಯಿತು. ಕೊನೆಗೆ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಗಿಡಗಳನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು ಎಲ್ಲನೂ ನೀರು ಹಾಕಿ ತೊಳೆದಿದ್ನೆಲ್ಲ ಮಾಪಲ್ಲೆಲ್ಲ ಒರೆಸ್ಕೊಂಡೆ. ತುಂಬಾ ಗಲೀಜಿತ್ತು. ಹಾಗಾಗಿ ಎಲ್ಲ ಒರೆಸ್ಕೊಂಡಾದ್ಮೇಲೆ ಹೆಂಗಿದ್ರು ಮಾಡೋ ಕೆಲಸದಲ್ಲಿ ಇದು ಒಂದು ಆಗಿಬಿಡ್ಲಿ ಅಂತ ಬಾಗಿಲನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಇನ್ನು ಹಬ್ಬ ಅಲ್ವಾ, ಬಾಗಿಲನ್ನೆಲ್ಲ ಒರೆಸಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಅರಿಶಿನ ಕುಂಕುಮ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಧೂಳಿತ್ತು ಜಾಸ್ತಿ ಬಾಗಿಲ ಮೇಲೆ, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇ ಹೇಳ್ದಂಗೆ ಇತ್ತೀಚೆಗೆ ನಾನು ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ.
ಅದು ನನ್ನ ಮನಸ್ಥಿತಿನೇ ಹಾಗೆ ಮಾಡ್ಕೊಂಡಿದ್ದೀನ ಏನೋ ಗೊತ್ತಿಲ್ಲ. ಸುಮ್ಮನೆ ಇಷ್ಟಿಷ್ಟಕ್ಕೂ ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ, ಜಾಸ್ತಿ ಕೋಪ ಬರ್ತಾ ಇದೆ. ಸಣ್ಣದಕ್ಕೂ ಬೇಜಾರಾಗುತ್ತೆ, ಅಳು ಬರುತ್ತೆ, ಕೋಪ ಬರುತ್ತೆ. ಸಡನ್ನಾಗಿ ನನಗೆ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಅದು ಯಾಕೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಮೂಡ್ ಸ್ವಿಂಗ್ಸ್ ತುಂಬಾ ಆಗ್ತಾಯಿದೆ ಇತ್ತೀಚೆಗೆ. ಹಾಗಾಗಿ ಈ ಥರ ಆಗಿದೆ ಇವತ್ತಿನ ಪರಿಸ್ಥಿತಿ. ಇನ್ನು ಬೆಳಗ್ಗೆ ಅದೇ ಬೇಜಾರಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಬೇಜಾರಲ್ಲೋ ಏನರಲ್ಲೋ ಒಟ್ಟಿನಲ್ಲಿ ಕ್ಲೀನ್ ಅಂತೂ ಮಾಡಿಕೊಂಡೆ. ಇನ್ನು ಇವಾಗ ಮಾಡಿಕೊಂಡ್ರೆ ಇನ್ನು ಹಬ್ಬದ ದಿನ ತಲೆನೋವಿರಲ್ಲ ಅಂತಂದ್ಬಿಟ್ಟು ಇನ್ನು ಆವಾಗಲೇ ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂದರೆ ಆಗಲ್ಲ. ಅದಕ್ಕೇನೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನು ಬಾಗಿಲನ್ನೆಲ್ಲನೂ ಈ ಥರ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಬಾಗಿಲ ಹತ್ರ ಎಲ್ಲ ಸ್ವಲ್ಪ ಗಿಡ ತೆಗೆದಿದ್ದಕ್ಕೆ ಖಾಲಿ ಕಾಣಿಸ್ತಾ ಇದೆ. ನೋಡೋಣ ಬೇರೆ ಯಾವುದಾದ್ರೂ ತಂದಿಡೋದಾ ಏನೋ ಯೋಚನೆ ಮಾಡೋಣ ಮುಂದಕ್ಕೆ. ಸದ್ಯಕ್ಕೆ ಇರೋ ಗಿಡಗಳನ್ನ ಪೋಷಣೆ ಮಾಡಿಕೊಂಡ್ರೆ ಸಾಕಾಗಿದೆ. ಇನ್ನು ಹೊಸ ಗಿಡಗಳು ತರೋದು ಬೇಡ ಅಂತ. ಯಾಕಂದರೆ ಜಾಗ ಇಲ್ಲ ಇನ್ಮೇಲೆ ಇಡೋದಕ್ಕೆ. ಅದೊಂದೇ ನಂಗೆ ಬೇಜಾರು. ನಾನು ಟೆರೇಸಲ್ಲಿ ಏನೇನೋ ಅಂದ್ಕೊಂಡಿದ್ದೆ. ಏನು ಅದು ಬ್ಯಾಗ್ಗಳು ಬರುತ್ತೆ ಅಲ್ಲ, ಗ್ರೋ ಬ್ಯಾಗ್ಗಳು, ಅದನ್ನು ತರಿಸ್ಬಿಟ್ಟು ಸ್ವಲ್ಪ ಈ ಸೊಪ್ಪು ತರಕಾರಿ ಎಲ್ಲ ಹಾಕೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಇವರು ಸಡನ್ ಡಿಸಿಷನ್ ಈ ಥರ ತಗೊಂಡು ಬಂದರು. ಅದು ಅಲ್ಲಿಗೆ ಡ್ರಾಪ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಹೋದರೆ ಹೋಗಲಿ. ಇನ್ನು ಯಾವತ್ತಿಗಿದ್ರು ನಮ್ಮ ಮನೆಯವ್ರು ಅದೇ ಅಂದರು, ಯಾಕೆ ಇಷ್ಟೊಂದು ಇದು ಮಾಡ್ಕೊತಾ ಇದೆಯಾ ನೀನು, ಯಾವತ್ತಿಗಿದ್ರು ಬರಲೇಬೇಕಾಗಿತ್ತು ತಾನೇ, ಅದು ಇವಾಗೇ ಆಗಿದೆ ಅಷ್ಟೇನೆ, ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ, ಹೋಗ್ಲಿ ಬಿಡು, ಬಾಲ್ಕನಿ ಇಲ್ಲದೆ ಹೋದರೆ ಅಂದರೆ ಟೆರೇಸ್ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ ಇನ್ನು ಅಂತ ಹೇಳ್ಕೊಂಡು ಸಮಾಧಾನ ಮಾಡಿದ್ರು ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ. ಇನ್ನು ಯಾವತ್ತೋ ಒಂದಿನ ಏನೋ ಒಂದು ಆಗಲೇಬೇಕಿರೋದೇ ಅಲ್ಲ. ಎಲ್ಲನೂ ನಾವು ಒಂದ್ರ ಮೇಲೆ ಜಾಸ್ತಿ ಆಸೆ ಇಟ್ಕೊಂಡು ಡಿಪೆಂಡ್ ಆಗಿ ಬದುಕಿದ್ರೆ ಹಿಂಗೆ ಆಗುತ್ತೆ ಅಂತ ಅನಿಸುತ್ತೆ ಅಲ್ಲ. ಸಡನ್ನಾಗಿ ಚೇಂಜ್ ಆದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಂಗಾಗ್ಬಿಡುತ್ತೆ ಜೀವನ. ಏನಾದರೂ ಅಷ್ಟೇನೆ. ಮುಂದೆ ಏನಾಗುತ್ತೋ ಅದಕ್ಕೆ ನಾವು ಫಸ್ಟೇ ಪ್ರಿಪೇರ್ ಆಗಿರಬೇಕು. ಆದರೆ ಆಗಲ್ಲ. ಎಲ್ಲದಕ್ಕೂ ನಾವು ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡಿ ಪ್ರಿಪೇರ್ ಆಗಿ ಬದುಕೋದು ಕಷ್ಟ ಇದೆ. ಹಂಗಂತ ಬರೋ ಸಿಚುಯೇಷನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಅಷ್ಟೇನೆ. ಇನ್ನು ಬಾಗಿಲನ್ನು ಕೂಡ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಬಿಡಿಸ್ಕೊಂಡೆ. ನೋಡಿ ಈ ಥರ ಸಂದಿಯಲ್ಲಿ ಜಾಗ ಇತ್ತಲ್ಲ, ಈ ಸೈಡಲ್ಲಿ ಪೂರ್ತಿ ಎಲ್ಲ ಗಿಡಗಳನ್ನೂ ಈ ಥರ ಸೇರಿಸ್ಬಿಟ್ಟಿದ್ದೀನಿ. ಇಲ್ಲೇ ಬೆಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಿಸಿಲು ಬೀಳುತ್ತೆ ಅಲ್ಲಿ, ಹಾಗಾಗಿ ಅಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಗಿಡಗಳನ್ನೂ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಒಂದು ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಜಾಗನ ಖಾಲಿ ಬಿಟ್ಟಿದ್ದೀನಿ. ಬಟ್ಟೆ ಒಣಗಾಕೋ ಸ್ಟ್ಯಾಂಡು ಆರ್ಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದು ಬಂದಾಗ ಅದು ಇಟ್ಕೊಳ್ಳೋಕೆ ಬೇಕಾಗತ್ತೆ. ಫೋಲ್ಡಬಲ್ ಸ್ಟ್ಯಾಂಡೇ ತೊಗೊಂಡಿರೋದು. ಅದು ಬಟ್ಟೆ ಒಣಗಾಕೋವಾಗಿ ಇಟ್ಕೊಂಡು ಬೇಕಂದಾಗ ಆಮೇಲೆ ಎತ್ತಿಡೋದು. ಯಾಕಂದರೆ ಅಲ್ಲೇ ಪರ್ಮನೆಂಟಾಗಿ ಇಡೋಕ್ಕಾಗಲ್ಲ. ಕಬ್ಬನ ಅಲ್ವಾ, ಮಳೆ ಗಿಳೆ ಬಂದಾಗೆಲ್ಲನೂ ರಸ್ಟ್ ಹಿಡಿದು ಹಾಳಾಗೋಗುತ್ತೆ, ಅಲ್ಲೇ ಇಡೋಕ್ಕಾಗಲ್ಲ. ಹಾಗಾಗಿ ಫೋಲ್ಡೇಬಲ್ಲೇ ತೊಗೊಂಡಿರೋದು. ಇನ್ನು ಬಾಗಿಲಲ್ಲೆಲ್ಲ ತಂತಿ ಓಡಿಸಿ ನನಗದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ಅವೆಲ್ಲ ಬೇಡ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿರೋದು. ಇನ್ನು ಒಳಗಡೆಯಿಂದ ಈ ಥರ ಇಷ್ಟಾಗಲ ಜಾಗ ಮಾಡಿಕೊಂಡೆ. ಇರೋದನ್ನೆಲ್ಲ ಖಾಲಿ ಮಾಡಿದ್ಮೇಲೆ ಇಷ್ಟಾಗಲ ಜಾಗ ಕಾಣ್ತಾ ಇದೆ. ಎಲ್ಲ ಎತ್ತು ಮೇಲೆ ಇಟ್ಬಿಟ್ಟೆ ನೀಟಾಗಿ. ಈ ಥರ ಕಾಣಿಸ್ತಾ ಇದೆ ನಮ್ಮ ಮನೆ ಬಾಗಿಲು. ಇನ್ನು ಮೇಲ್ಗಡೆ ಟೆರೇಸಲ್ಲಿ ಮಾಡಿರೋದು ನೋಡಿ, ಈ ಥರ ಹಾಕಿದ್ದಾರೆ ಎಲ್ಲನೂ ಗ್ರಿಲ್ನ. ಇದಕ್ಕೆ ಫುಲ್ಲು ಸುತ್ತನೂ ಶೀಟ್ ಹೊಡಿತಾರಂತೆ. ಅದು ಶೀಟು ಹೊಡೆದ್ಮೇಲೆ ಟ್ಯಾಂಕ್ ಕೂಡ ಒಳಗಡೆ ಬಂದಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಅವೆಲ್ಲ ತೆಗೆದು ಮಾಡಬೇಕು ಅಂದರೆ ತುಂಬ ಖರ್ಚು ಬರುತ್ತೆ. ಅವೆಲ್ಲ ಸದ್ಯಕ್ಕೆ ಆಗಲ್ಲ. ಹಾಗಾಗಿ ಟ್ಯಾಂಕ್ ಕೂಡ ಮನೆ ಒಳಗೆ ಬರುತ್ತೆ. ಇದ್ದರೆ ಇತ್ಕೊಳ್ಳಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇರೋದು. ಸದ್ಯಕ್ಕೆ ಇರೋದಕ್ಕೆ ಜಾಗ ಬೇಕಲ್ಲ, ಸುಮ್ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಶೀಟ್ ಹೊಡಿಬೇಕು. ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟ ಆಗಿದೆ ಕೆಲಸ. ಅದಕ್ಕೆ ಒಂದು ಸರಿ ಮೇಲೆ ಬಂದು ಎಲ್ಲ ನೋಡ್ತಾ ಇದ್ದೀನಿ. ಇನ್ಮೇಲೆ ನಾನು ವಾಕಿಂಗ್ ಮಾಡೋದಕ್ಕೆ ನನ್ನ ಟೆರೇಸ್ ಇರಲ್ಲ ಅಲ್ಲ, ಗಿಡಗಳ ಜೊತೆ ಮಾತಾಡೋದಕ್ಕೆ. ಗಿಡಗಳ ಜೊತೆ ಕೆಳಗಡೆ ಕುತ್ಕೊಂಡು ಮಾತಾಡಬೇಕು, ಮೇಲೆ ಬಂದು ಮಾತಾಡೋಕ್ಕಾಗಲ್ಲ. ಇನ್ನು ವಾಕಿಂಗಿಗೂ ಟೆರೇಸ್ ಇರಲ್ಲ ಅಷ್ಟೇನೆ. ಇನ್ನು ಎಲ್ಲನೂ ಕ್ಲೀನ್ ಮಾಡಿ ಆದಮೇಲೆ ನಾನು ಕೂಡ ನೆಂದು ಮುದ್ದೆ ಆಗೋಗಿದೆ ನೀರಲ್ಲಿ ಆಡಿ ಹೋಗಿ ಬಿಸಿಯಾಗಿ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಇನ್ನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿರೋದು ಎತ್ತಿಟ್ಬಿಟ್ಟಿದ್ದೆ. ನಾನು ಯಾವಾಗಲೂ ಹಿಟ್ಟನ್ನ ಕಲಸಿ ಎತ್ತಿಡಲ್ಲ, ಹಂಗೆ ಇಟ್ಕೊಂಡು ತಿನ್ನಬಾರ್ದು ಫ್ರಿಜ್ಜಲ್ಲಿ. ಆದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಉಳಿದಿತ್ತು. ಇನ್ನು ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ಅದನ್ನು ಪೂರಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಈಗ ಸ್ವಲ್ಪ ಸಾಗು ಕೂಡ ಉಳ್ಕೊಂಡಿತ್ತು. ಅದಕ್ಕೇನೆ ಇರೋದನ್ನೆಲ್ಲ ತಿಂದು ಖಾಲಿ ಮಾಡಿಬಿಡೋಣ, ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋದ ಏನೋ ನೋಡೋಣ ಅಂತ ಅಂದ್ಕೊಂಡು ಇನ್ನು ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ ಎಣ್ಣೆನ ಇಡ್ತಾಯಿದ್ದೀನಿ. ಇವಾಗ ಎಣ್ಣೆನ ಇಟ್ಬಿಟ್ಟು ಸ್ವಲ್ಪ ಪೂರಿಗೆಲ್ಲ ಹೊಸ್ತು ರೆಡಿ ಮಾಡಿಕೊಂಡೆ.
ರೆಡಿ ಎಲ್ಲ ಮಾಡಿಕೊಂಡೆ. ಅದು ಪೂರಿ ಹಾಕೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಕಾದಿದೆಯಾ ನೋಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಸಣ್ಣ ಉಂಡೆನ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಅದನ್ನು ಎಣ್ಣೆ ಒಳಗಡೆ ಹಾಕಿದೆ. ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಅದು ಸಡನ್ನಾಗಿ ಸಿಡಿದ್ಬಿಡ್ತು ಜೋರಾಗಿ, ಒಳ್ಳೆ ಬಾಂಬ್ ಬ್ಲಾಸ್ಟ್ ಆಗೋ ಥರ. ನನಗೆ ಸಿಡ್ದಿದ ತಕ್ಷಣ ಮುಖಕ್ಕೆಲ್ಲ ಸಿಡಿದ್ಬಿಡ್ತು ಎಣ್ಣೆ. ಇನ್ನೂ ಸ್ವಲ್ಪ ಹತ್ರದಲ್ಲೇನಾದರೂ ನಿಂತ್ಕೊಂಡಿದ್ದಿದ್ರೆ ನಾನು ಎಣ್ಣೆ ಜಾಸ್ತಿನೇ ಸಿಡಿದ್ಬಿಡ್ತಾಯಿತ್ತು ಕೈ ಮೇಲೆ ಮುಖದ ಮೇಲೆ ಎಲ್ಲನೂ. ಕಣ್ಣಿಗೆಲ್ಲ ಸಿಡೀತು, ಹಣೆ ಮೇಲೆಲ್ಲ ಸಿಡೀತು. ಆಮೇಲೆ ತುಂಬ ಉರಿತಾ ಇತ್ತು, ಒಂದೆರಡು ಚುಕ್ಕಿಯಷ್ಟು ಆಗಿದೆ ಸದ್ಯ. ಏನು ಒಟ್ಟಿನಲ್ಲಿ ಒಂದು ಕಡೆ ಗ್ರಾಚಾರ ಅಂತ ಅನ್ಬೇಕಾ, ಇನ್ನೊಂದು ಕಡೆ ಓಕೆ ಪರವಾಗಿಲ್ಲ ಏನೋ ಒಂಚೂರು ಉಳ್ಕೊಂಡೆ ನಾನು ಅಂತ ಅನ್ಕೊಬೇಕಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕಡೆ ಅದು ಸಿಡಿದಾಗ ಭಯ ಆಯಿತು. ಸ್ವಲ್ಪ ಹತ್ರ ಇದ್ದಿದ್ರೆ ಮುಖಕ್ಕೆಲ್ಲ ಸಿಡ್ದಿರೋದಲ್ಲಪ್ಪ, ಸ್ವಲ್ಪ ಜಾಸ್ತಿ ಏನಾದರೂ ಸಿಡ್ದಿದ್ರೆ ಎಲ್ಲ ಏನೋ ಸುಟ್ಟೋಗೋ ಥರನೇ ಆಗ್ಬಿಡ್ತಾಯಿತ್ತು. ಅದು ಮುಖದ ಮೇಲೆ ಏನಾದರೂ ಸುಟ್ಟು ಕಲೆಗಳಾದರೆ ಇನ್ನು ಹೆಂಗೆ ಅದನ್ನು ಹೋಗ್ಸೋದು ಅಂತ ನಮ್ಮ ಮನೆಯವ್ರು ಬೈದರು. ಮಾಡೋವಾಗ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ತಾನೇ, ಯಾಕೆ ಅಷ್ಟೊಂದು ಆತ್ರ ಅಂತ. ನಾನು ಆತ್ರ ಏನೂ ಮಾಡಲಿಲ್ಲ, ಎಣ್ಣೆ ಕಾದಿದೆಯಾ ನೋಡೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಸಣ್ಣ ಉಂಡೆ ಮಾಡಿ ಅದರೊಳಗಡೆ ಹಾಕಿದೆ ಅಷ್ಟೇ. ಅದು ಯಾಕೆ ಅಷ್ಟು ಸಣ್ಣ ಉಂಡೆ ಬ್ಲಾಸ್ಟ್ ಆಯಿತೋ ನನಗೆ ಗೊತ್ತಿಲ್ಲ, ಪಟ್ಟಂತ ಹೊಡ್ಕೊಂಡು ಎಗರ್ಬಿಡ್ತು ಮುಖದ ಮೇಲೆ ಎಲ್ಲನೂ ಬಿತ್ತು, ಸಣ್ಣ ಸಣ್ಣದಾಗಿ ಬಿತ್ತು, ಕಣ್ಣಿಗೂ ಬಿತ್ತು ಕೂಡ. ಸ್ವಲ್ಪ ಹೊತ್ತು ಉರಿತಾನೇ ಇತ್ತು. ಆಮೇಲೆ ಒಂಚೂರು ಕೊಬ್ಬರೆಣ್ಣೆ ಗಿಬ್ರೆಣ್ಣೆ ಹಚ್ಕೊಂಡು ಇದು ಮಾಡಿಕೊಂಡೆ. ಸಣ್ಣಗೆ ಒಂಚೂರು ಆಗಿದೆ ಅದು ಕಪ್ಪಿಗೆ, ಸದ್ಯ ಜಾಸ್ತಿ ಬೀಳಲಿಲ್ಲ, ಅದೊಂದು ಇದಾಯಿತು. ಅದೇ ಹಿಂಗೇನಾದರೂ ಆದಾಗೆಲ್ಲನೂ ಒಂದ್ರ ಮೇಲೆ ಒಂದು ಬೇಜಾರು ಅನ್ನೋ ಥರ, ಯಾಕೋ ನನ್ನ ದಿನನೇ ಸರಿ ಇಲ್ವಾ ಅನ್ನೋ ಥರ ಅನಿಸ್ಬಿಡುತ್ತೆ. ಭಾನುವಾರ ಹಿಂಗಾಯಿತು ನಂದು ಕತೆ. ಒಟ್ಟಿನಲ್ಲಿ ಅಡುಗೆ ಮಾಡೋವಾಗ ಸ್ಟವ್ ಮುಂದೆ ಇರೋವಾಗ ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನೋದು ಇದಕ್ಕೇನೆ. ಸಡನ್ನಾಗಿ ಏನಾಗುತ್ತೆ ಗೊತ್ತಾಗೋದೇ ಇಲ್ಲ. ಹಾಗೆ ಏನೋ ಒಂದೊಂದು ಮಾಡ್ತಾ ಇರ್ತೀವಿ, ಮಾಡೋ ಅರ್ಜೆಂಟಲ್ಲಿ ಈ ಥರ ಏನೋ ಒಂದು ಆಗಿಬಿಡುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತುಂಬ ಏನಂದರೆ ತುಂಬ ಡ್ಯಾಮೇಜ್ಗಳಾಗೋ ಸಾಧ್ಯತೆಗಳಿರುತ್ತೆ ಅಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸಗಳು ಮಾಡಬೇಕಾಗತ್ತೆ. ನಾವು ಹೆಂಗಸರು ಕೆಲಸ ಮಾಡೋವಾಗ ಈ ಥರ ಕೈ ಸುಟ್ಕೊಳ್ಳೋದು, ಈ ಥರ ಎಣ್ಣೆ ಸಿಡಿಸ್ಕೊಳ್ಳೋದು ಇದೆಲ್ಲ ಇದ್ದಿದ್ದೇನೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಜಾಸ್ತಿ ಆದರೆ ನಮಗೆ ಅಲ್ವಾ ಪ್ರಾಬ್ಲಮ್ಮು. ಅದೇನಾದ್ರು ಜಾಸ್ತಿ ಸಿಡ್ದಿದ್ದಿದ್ರೆ ಕಷ್ಟ ಆಗಿರೋದು. ಸಣ್ಣ ಉಂಡೆ ಆಗಿದ್ದಕ್ಕೆ ಸಣ್ಣಗೆ ಬ್ಲಾಸ್ಟ್ ಆಗಿದೆ. ದಪ್ಪದೇನಾದರೂ ಹಾಕ್ಬಿಟ್ಟು ಕೆಲವೊಂದು ಸರಿ ಜಾಮೂನ್ಗಳೆಲ್ಲ ಮಾಡೋವಾಗ ಸಿಡಿದ್ಬಿಡುತ್ತೆ ನೋಡಿ, ಆ ಥರ. ಅದು ಒಂಥರ ಬೇಜಾರಾಗುತ್ತೆ ಏನಾದರೂ ಆದರೆ. ಹಾಗೆ ನೋಡಿ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ, ಹಾಕಿದ ತಕ್ಷಣ ಪಟ್ ಅಂತ ಸಿಡಿದ್ಬಿಡ್ತು ಅದು. ನನಗೊಂಥರ ಭಯನೇ ಆಗೋಯ್ತು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಬೇಕಾಗತ್ತೆ, ಹಿಂಗೆಲ್ಲ ಆದಾಗ ಬೇಜಾರಾಗುತ್ತೆ. ಇನ್ನು ಪೂರಿ ಕೂಡ ಮಾಡಿಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇನ್ನು ತಿಂಡಿ ಕೂಡ ಮುಗಿಸ್ಕೊಂಡಾದಮೇಲೆ ಇನ್ನೇನು ಕೆಲಸ ಇರಲಿಲ್ಲ. ಕೆಲಸ ಎಲ್ಲ ಬೆಳಗ್ಗೆನೇ ಮುಗಿಸ್ಬಿಟ್ಟಿದ್ದೆ ಅಲ್ಲ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಮೂವೀಸ್ ನೋಡಿಕೊಂಡು ಕೂತ್ಕೊಂಡಿದ್ದಾಯಿತು. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವ್ರಿಗೆ ಕೇಳಿದ್ದಕ್ಕೆ ಅವರು ಏನಾದರೂ ತರಬೇಕಾ ನಾನ್ ವೆಜ್ಜು, ಇಲ್ಲಾಂದರೆ ಹೆಂಗೆ ಆಚೆ ಹೋಗೋದಾ ಅಂತ ಕೇಳಿದ್ರು. ಯಾಕೋ ನನಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂತಂದೆ. ಸರಿ ಆಯಿತು ಬಿಡು, ಹೆಂಗಿದ್ರು ಬರ್ತಡೇ ಕೂಡ ಹೋಗಿರಲಿಲ್ಲ ಅಲ್ಲ, ಏನು ತಿನ್ನೋದಕ್ಕೂ ಹೋಗಿರಲಿಲ್ಲ ಅಂತಂದ್ಬಿಟ್ಟು ಸರಿ ಆಯಿತು ನಡಿ ಏನಾದರೂ ನಾನ್ ವೆಜ್ ಆದರೂ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಹೋಟ್ಲಿಗೆ ಕರ್ಕೊಂಡು ಹೋದರು. ಸುಮಾರು ಹೋಟ್ಲುಗಳನ್ನ ನೋಡಿದ್ವಿ, ಯಾಕಂದರೆ ಯಾವಾಗಲೂ ಹೋಗೋ ಹೋಟ್ಲು ಬೇಡ, ಸ್ವಲ್ಪ ಬೇರೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು. ಸಾಕರ್ ನಗರೆಲ್ಲ ಒಂದು ರೌಂಡು ಹೊಡೆದ್ವಿ. ಅದಾದಮೇಲೆ ತುಂಬ ಸುತ್ತಿದ್ರೆ ಕೊನೆಗೆ ನಾವು ಯಾವುದೋ ಒಂದು ಇದ್ರ ಹೋಟ್ಲಿಗೆ ಹೋಗ್ಬಿಡ್ತೀವಿ, ಬೇಡ ಅಂತಂದ್ಬಿಟ್ಟು ಅಲ್ಲಿ ಒಂದು ಗುಂಡು ಪಲಾವ್ ಅಂತ ಲಾಸ್ಟ್ ಟೈಮ್ ನೋಡಿದ್ವಿ, ತಿಂದಿರಲಿಲ್ಲ ನಾವಿಲ್ಲಿ. ಸರಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದು. ಸುಮಾರು ಜನಕ್ಕೆ ಗೊತ್ತಿರ್ಬೋದು ಹೋಟ್ಲಿದು. ಟೇಸ್ಟ್ ಏನೋ ಚೆನ್ನಾಗೇ ಇರುತ್ತೆ, ಆದರೆ ಕ್ವಾಂಟಿಟಿ ತುಂಬ ಕಮ್ಮಿ ಕೊಡ್ತಾರೆ. ಇನ್ನು ಹೋಟ್ಲು ಕೂಡ ಅಷ್ಟೇನೆ, ಚಿಕ್ಕದೇನೆ ಹೋಟ್ಲು, ಇಷ್ಟೇ ಇರೋದು ಇದು. ಆದರೆ ಜನ ಏನೋ ಜಾಸ್ತಿನೇ ಬರ್ತಾರೆ. ಟೇಸ್ಟ್ ಏನೋ ಚೆನ್ನಾಗೇ ಇತ್ತು. ನಾವು ಒಂದು ಮಟನ್ ಬಿರಿಯಾನಿ ಆಮೇಲೆ ಒಂದು ಚಿಕನ್ ಫ್ರೈ ತಗೊಂಡ್ವಿ.
ಜೊತೆಲಿ 2 ಇಡ್ಲಿ ತೊಗೊಂಡ್ವಿ. ಇಷ್ಟೇ ತೊಗೊಂಡಿದ್ದು, ಅಷ್ಟೇ ನಮಗೆ ತಿನ್ನೋಕ್ಕಾಗಲಿಲ್ಲ, ಸಾಕು ಅಂತ ಅನ್ನಿಸ್ಬಿಡ್ತು. ಜಾಸ್ತಿ ತೊಗೊಳಕ್ಕೋಗಲ್ಲ ನಾನ್ ವೆಜ್ಜು, ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೇನೋ ಕೇಳ್ತೀನಿ ಮತ್ತು ತಿನ್ನಲ್ಲ ನಾನೇ. ಅದಕ್ಕೆ ಅವರು ಫಸ್ಟೇ ಡಿಸೈಡ್ ಮಾಡ್ಕೊತಾರೆ, ನೀನು ತಿನ್ನಲ್ಲ ಮಾಡಲ್ಲ, ಸುಮ್ಮನೆ ತೊಗೊಳೋದು ಬೇಡ ಅಂತ ಕಮ್ಮಿನೇ ತೊಗೊತಾರೆ, ಬೇಕು ಅಂದರೆ ಆಮೇಲೆ ತೊಗೊಂಡು ತಿಂದರೆ ಆಯಿತು ಅಂತ. ಇನ್ನು ನಾವು ತೊಗೊಂಡಿದ್ದು ಇಷ್ಟೇನೆ, 2 ಇಡ್ಲಿ, ಆಮೇಲೆ ಚಿಕನ್ ಫ್ರೈ ಮತ್ತು ಮಟನ್ ಬಿರಿಯಾನಿ, ಅಷ್ಟೇ ಕ್ವಾಂಟಿಟಿ. ಅದೇ ಇಬ್ಬರು ತಿನ್ಕೊಂಡಿದ್ದಾಯಿತು. ತಿಂದುಬಿಟ್ಟು ಆಮೇಲೆ ಬರ್ತಾ ನಾನು ಮಾಮೂಲಿ ಐಸ್ ಕ್ರೀಮ್ ತಿನ್ನಬೇಕಾಗತ್ತೆ ನಾನ್ ವೆಜ್ ತಿಂದಮೇಲೆ, ನನಗೆ ಅದೊಂದು ಆಸೆ. ಅದಕ್ಕೆ ಅದೊಂದು ತೊಗೊಂಡು ತಿಂದ್ಕೊಂಡು ಬರ್ತಾ ಹಂಗೆ ಸ್ವಲ್ಪ ತರಕಾರಿನೂ, ಹಬ್ಬಕ್ಕೆ ಹೂವೆಲ್ಲ ಬೇಕಿತ್ತು ಅಲ್ಲ, ತೊಗೊಂಡು ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಕಾಫಿ ಮಾಡೊಂದಿದ್ದಕ್ಕೆ ಅಂದರು, ಅದಕ್ಕೆ ನೆನೆ ಕಾಫಿಗೆ ಹಾಲು, ಕಾಫಿ ಪುಡಿ, ಬ್ರೆಡ್ ಕೂಡ ತೊಗೊಂಡೆ ಕಾಫಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಕೊನೆಗೆ ಬ್ರೆಡ್ನ ತಿನ್ನಲೇ ಇಲ್ಲ. ಸರಿ, ಅದನ್ನು ನಾಳೆ ಏನಾದರೂ ಮಾಡ್ಕೊಳ್ಳೋಣ, ಬ್ರೆಡ್ ಟೋಸ್ಟ್ ಏನಾದರೂ ಅಂತ ಅಂದ್ಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ಕಾಫಿ ಮಾತ್ರ ಮಾಡಿದ್ದು. ಇನ್ನು ಕಾಫಿ ಕೂಡ ಮಾಡಿಕೊಂಡು ಸಂಜೆಗೆ ಕಾಫಿ ಕುಡ್ದಿದ್ದಾಯಿತು. ಇನ್ನು ಕಾಫಿ ಕೂಡ ಕುಡಿದ್ಬಿಟ್ಟು ಆಮೇಲೆ ತಂದಿರೋ ತರಕಾರಿ ಹೂವನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ವೆಬ್ ಸೀರೀಸು ನೋಡಿಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಮತ್ತೆ ರಾತ್ರಿ ಊಟಕ್ಕೆ ಅಂತಂದ್ಬಿಟ್ಟು ಚಪಾತಿನೂ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದೆ, ಅದೇ ಊಟಕ್ಕೆ ಮಾಡ್ಕೊಂಡಿದ್ದಾಯಿತು. ಇನ್ನು ನಾನ್ ವೆಜ್ ಏನು ಮಾಡಿರಲಿಲ್ಲ ಅಲ್ಲ, ಇನ್ನು ಸಿಂಪಲ್ಲಾಗಿ ಅಂದರೆ ಚಿಕ್ಕದಾಗಿ ತಿನ್ನೋ ಅಂಥದ್ದನ್ನೇನಾದರೂ ಮಾಡ್ಕೊಬೇಕಿತ್ತು, ಹೆವಿಯಾಗಿ ಬೇಡ ಅಂತಂದ್ಬಿಟ್ಟು. ಇನ್ನು ಅದಕ್ಕಂತಲೇ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದ್ದು. ಇದಿಷ್ಟು ಇವತ್ತು ಅಂದರೆ ಭಾನುವಾರದ ಬೆಳಗಿಂದ ಸಂಜೆವರೆಗೂ ನನ್ನ ದಿನ ಹೀಗಾಗಿತ್ತು. ಒಟ್ನಲ್ಲಿ ಬೇಜಾರಲ್ಲಿ ಸ್ಟಾರ್ಟ್ ಆಗಿದ್ದ ದಿನ ಕೊನೆಯಲ್ಲಿ ಈ ಥರ ಎಂಡ್ ಆಗಿದೆ. ಇನ್ನು ಈ ವ್ಲಾಗ್ ಕೂಡ ಇಷ್ಟೇನೆ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಕೊನೆ ತನಕ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗು ಇದಕ್ಕಿಂತ ಚೆನ್ನಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನನ್ನ ವ್ಲಾಗ್ ಏನಾದರೂ ಬೇಜಾರು ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನನ್ನ ಬೇಜಾರನ್ನ ನಾನು ವ್ಲಾಗಲ್ಲಿ ತೋರಿಸ್ಕೊಂಡ ಏನೋ ನನಗೆ ಗೊತ್ತಿಲ್ಲ, ನನಗೆ ಹೇಳಬೇಕು ಅನಿಸಿದ್ದನ್ನು ಹೇಳ್ಕೊಂಡೆ ಅಷ್ಟೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.